Dear students, I am your Sundar sir. ಫಸ್ಟ್ BA ಫಸ್ಟ್ ಸೆಮಿಸ್ಟರ್ಗೆ ಇರ್ತಕ್ಕಂಥ ಸಿಂಫೋನಿ 1 ಇದರೊಂದು ಕ್ವಶನ್ ಪೇಪರ್ ಅನಾಲಿಸಿಸು. ವೆರಿ ಫಸ್ಟು ನಿಮಗೆ ಗೊತ್ತೇ ಇರ್ಬೋದು, 6 ಪೊಯಮ್ಸ್ ಇದೆ ನಿಮ್ಮ ಟೆಕ್ಸ್ಟಲ್ಲಿ. ಅದರಲ್ಲಿ 4 ಅನೋಟೇಷನ್ಸ್ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನೀವು 2 ಮಾತ್ರ ಬರೀಬೇಕಾಗಿರ್ತದೆ. ಸೊ ಈ 4 ಪೊಯಮ್ಸು ಯಾವ ಪೊಯಮಿಂದ ತೊಗೊಂಡಿದ್ದಾರೆ ಲೈನು ಅಂತಕ್ಕಂಥದ್ದನ್ನು ಫಸ್ಟು ರೀಡ್ಔಟ್ ಮಾಡಿ ಗೆಸ್ ಮಾಡಿ ಆದ ನಂತರ ಆ ಲೈನ್ಗಳನ್ನು ಕೋಟ್ ಮಾಡಿ ನಮಗೆ ಆಲ್ರೆಡಿ ಕಳಿಸಿರ್ತಕ್ಕಂಥ ನೋಟ್ಸಲ್ಲಿ ಅನೋಟೇಷನ್ಸ್ನ ಹೇಗೆ ಆರಂಭ ಮಾಡೋದು, ದೀಸ್ ಲೈನ್ಸ್ ಆರ್ ಟೇಕನ್ ಫ್ರಮ್ ಸೊ ದೀಸ್ ಪೊಯಮ್ ರಿಟನ್ ಬೈ ಅಂತೇಳಿ ಬರೆದು, ನಂತರ ಪದ್ಯದ ಥೀಮನ್ನು ಬರೆದು ಅದರ ಸಾರಾಂಶವನ್ನು ಬರೀಬೇಕು. ಕೊನೆಯ ಕನ್ಕ್ಲೂಷನನ್ನು ಸಹ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಈಸಿ ಆಗಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ನ ಮೊದಲನೇ ಪೇಜು ಯಾವ ಪದ್ಯ ಯಾರ್ಯಾರು ಬರ್ದವರು, ಯಾವ ಪ್ರೋಸ್ ಯಾರು ಬರ್ದವ್ರು ಅನ್ನೋದು ತುಂಬ ನೀಟಾಗಿ ಪ್ರಾಕ್ಟೀಸನ್ನು ಮಾಡ್ಕೊಂಡಿರಬೇಕು. ಅದರಲ್ಲಿ 2 ಅನೋಟೇಷನ್ಸನ್ನು ಬರೀಬೇಕಾಗತ್ತೆ. ನಂತರದಲ್ಲಿ ಪೊಯಮ್ ಸಂಬಂಧಪಟ್ಟಂತೆ 4 ಪೊಯಮ್ಗಳ ಸಮ್ಮರಿಯನ್ನು ಕೊಟ್ಟಿರ್ತಾರೆ. ಇದು ಪ್ರತಿಯೊಂದು 10 ಮಾರ್ಕ್ಸ್ ಇರುತ್ತೆ. ಆದರೆ 4 ಪೊಯಮ್ಗಳಿದರಲ್ಲಿ ನೀವು 2 ಪೊಯಮ್ಗಳ ಸಮ್ಮರಿಯನ್ನು ಬರೀಬೇಕಾಗತ್ತೆ. ಟೋಟಲ್ ನಿಮಗೆ 6 ಪೊಯಮ್ಸ್ ಇದೆ, 4 ಕ್ವಶನ್ಸ್ ಕೊಟ್ಟಿರ್ತದೆ. ಬಟ್ ನೀವು 2ಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಆವಾಗ ನೀವು ಪದ್ಯದ ಟೈಟಲ್ ಸಾಮಾನ್ಯ ಕೊಟ್ಟಿರ್ತಾರೆ, ಅದರ ಪ್ರಕಾರಕ್ಕೆ ನೀವು ಅದರ ಒಂದು ಸಮ್ಮರಿಯನ್ನು 10 ಮಾರ್ಕ್ಸ್ದು 2 ಆನ್ಸರನ್ನು ನೀವು ಬರೀಬೇಕಾಗಿರ್ತದೆ. ಇಲ್ಲೇನಪ್ಪ ವಿಚಾರ ಅಂತಂದರೆ, ಅನೋಟೇಷನ್ಸ್ಲಿ ಮತ್ತು ಸಮ್ಮರಿಯಲ್ಲಿ ಎರಡರಲ್ಲೂ ಸಹ ಸೇಮ್ ಇದು ಬಂದಿತ್ತು ಅಂದರೆ ಅನೋಟೇಷನ್ಸ್ದು ಅದೇ ಪದ್ಯದಿಂದ ಸಮ್ಮರಿ ಅದೇ ಪದ್ಯ ಬಂದಿತ್ತು ಅಂತಂದರೆ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿ ಬೇರೆ ಟಾಪಿಕನ್ನು ಚೂಸ್ ಮಾಡಿ. ಅದು ಯಾವಾಗ ಅಂತಂದರೆ ನೀವು ಎಲ್ಲ ಟಾಪಿಕನ್ನು ಓದಿದ್ದಾಗ ಮಾತ್ರ, ಇಲ್ಲ ಅಂತಂದರೆ 2 ಕಡೆನೂ ಅಟೆಂಡ್ ಮಾಡಬೇಕಾಗತ್ತೆ, ಅನಿವಾರ್ಯತೆ ಇದ್ದಾಗ ಮಾತ್ರ. ನಂತರ 1 ಮಾರ್ಕ್ಸ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಒಂದು 12 ಕ್ವಶನ್ಸ್ ಇರುತ್ತೆ. ಇವನ್ ಮಾತ್ರ ಪ್ರೋಸ್ ಮತ್ತು ಎಸೆಯಿಂದ ಮಾತ್ರ ತೊಗೊಂಡಿರ್ತದೆ. 3 ಪ್ರೋಸು 3 ಎಸೆಯಿಂದ, ಟೋಟಲಿ 6 ಟಾಪಿಕಿಂದ. ಆದರೆ 12 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 10 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇದು ಪ್ರೋಸ್ ಎಸೆಯಿಂದ ಮಾತ್ರ, ಯಾವುದೇ ಪೊಯಮಿಂದ ತೊಗೊಂಡಿರಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇರಲಿ. 1 ಮಾರ್ಕ್ಸ್ ಕ್ವಶನ್ನು ಪ್ರೋಸ್ ಎಸೆಯಿಂದ ಮಾತ್ರ ತೊಗೊಳ್ಳೋದು. ನಂತರ ಬರ್ತಕ್ಕಂಥದ್ದು ಪ್ರೋಸ್ ಪಾರ್ಟ್. ಇದು ಪ್ರೋಸ್ ಪಾರ್ಟಲ್ಲಿ 3 ಟಾಪಿಕ್ ಇದೆ ನಿಮಗೆ. ಅದರಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು 1 ಬರೀಬೇಕು 10 ಮಾರ್ಕ್ಸಿಗೆ. ಈಗ ಆಲ್ರೆಡಿ ಇದರದ್ದೆಲ್ಲ ನೋಟ್ಸ್ ಮತ್ತು ವಿಡಿಯೋವನ್ನು ಕಳಿಸಿದ್ದೀನಿ. ತದನಂತರದಲ್ಲಿ ಅದೇ ರೀತಿ 3 ಎಸೆ ನಿಮಗೆ ಇರ್ತಕ್ಕಂಥದ್ದು. ಅದರಲ್ಲಿ ಇಲ್ಲಿ 2 ಕ್ವಶನ್ಸ್ ಬಂದಿದೆ. ಅದರಲ್ಲಿ 1 ಬರೀಬೇಕು, ಅದು 10 ಮಾರ್ಕ್ಸಿಗೆ ಆಗಿರುತ್ತೆ. ಫೈನಲಿ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಗ್ರಾಮರ್ ಪಾಠಕ್ಕೆ ಬಂದಾಗ ಪಂಕ್ಚುಯೇಟ್ ದಿ ಫಾಲೋಯಿಂಗ್ ನೋಡಿ, ಇಲ್ಲಿ 5 ಕ್ವಶನ್ಸ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಂದರೆ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ರಿಲೇಟೆಡ್ ಆಗಿ, ತದನಂತರ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ಸು ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇವಿಷ್ಟು ಟಾಪಿಕ್ಸ್ ಸಹ ಇಲ್ಲಿ ಕೊಟ್ಟಿರ್ತಾರೆ. ನನಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರೋ ರೀತಿ ಪಂಕ್ಚುಯೇಟ್ ದಿ ಫಾಲೋಯಿಂಗ್ ಇದೆ. ಈ ಒಂದು ಲೈನನ್ನು ಅಗೇನ್ ನಿಮ್ಮ ಆನ್ಸರ್ ಪೇಪರಲ್ಲಿ ಮತ್ತೆ ರೀರೈಟ್ ಮತ್ತೆ ಬರ್ಕೋಬೇಕು. ಈಗ ಒಂದು ಲೈನ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹೌ ಡು ಯು ಕಮ್ ಟು ಕಾಲೇಜಿಗೆ ಹೇಗೆ ಬರ್ತೀಯ ಅಂತಿದೆ. ಸೊ ಇದು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ. ಸೊ ಅವಾಗ ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕಿ, ಓಕೆನಾ. ನೆಕ್ಸ್ಟು ನೀವು ಹಾಕಿರ್ತಕ್ಕಂಥ ಮಾರ್ಕು ಪರ್ಫೆಕ್ಟಾಗಿ ಕಾಣ್ತಾ ಇರಬೇಕು. ಅಂದರೆ ಸಪ್ರೇಟ್ ಹೊಸ್ದಾಗಿ ಬರೀರಿ, ಅದನ್ನು ಪೆನ್ಸಿಲ್ ಸಾಧ್ಯಷ್ಟು ಅಂಡರ್ಲೈನ್ ಮಾಡಿ. ಈ ಸೆಡ್ ಐ ಲವ್ ಮೈ ಕಂಟ್ರಿ, ಇದೊಂದು ಕೊಟೇಶನ್, ಹೇಳಿಕೆ. ಇದು ನಾನು ನನ್ನ ಕಂಟ್ರಿಯನ್ನು ಇಷ್ಟಪಡ್ತೀನಿ ಅಂತೇಳಿ. ಸೊ ಅವಾಗಿಲ್ಲಿ ಡಬಲ್ ಇನ್ವರ್ಟೆಡ್ ಕಾಮನ್ನು ಹಾಕಬೇಕಾಗತ್ತೆ. ನಂತರದಲ್ಲಿ ದಟ್ ಇಸ್ ಟೆರಿಬಲ್ ಅಂತಿದೆ. ಟೆರಿಬಲ್ ಅಂತಕ್ಕಂಥದ್ದು ಎಕ್ಸ್ಕ್ಲಮೇಷನ್, ಎಂಥ ಭಯಾನಕವಾಗಿದ್ದ. ಸೊ ಅವಾಗ ನೀವು ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ನಂತರದ ಕ್ವಶನ್, ಪ್ಲೀಸ್ ಕುಡ್ ಯು ಫೆಚ್ ಮೀ 3 ಆ್ಯಪಲ್ಸ್ 2 pears ಆ್ಯಂಡ್ 2 ಕಾರ್ಟನ್ ಆಫ್ ಆರೆಂಜ್ ಜ್ಯೂಸ್ ಅಂತ ಇದೆ. ಸೊ ಇಲ್ಲಿ ಮಲ್ಟಿಪಲ್ ಟಾಸ್ಕನ್ನು ಹೇಳ್ತಾ ಇದ್ದಾರೆ ಒಬ್ಬರಿಗೆ. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕಾದ್ರೆ ಪ್ಲೀಸ್ ಆ ಕಡೆ ಒಂದು ಕಾಮನ್ ಹಾಕಿದ್ಮೇಲೆ ಕುಡ್ ಯು ಫೆಚ್ ಮೀ 3 ಆ್ಯಪಲ್ಸ್, ಇದು 1 ಯೂನಿಟ್ಟು, ಇದೊಂದು ಕಾಮ. ನೆಕ್ಸ್ಟ್ 2 pears
ಆ್ಯಂಡ್ ಎ ಕಾರ್ಟನ್ ಆಫ್ ಆರೆಂಜ್. ಸೊ ಇದು ಇದರ ಒಂದು ಆನ್ಸರ್ ಆಗಿರುತ್ತೆ. ನಂತರ ಲಕ್ಷ್ಮಿ ಹರ್ ಸಿಸ್ಟರ್ ಆ್ಯಂಡ್ ಹರ್ ಮದರ್ ಆರ್ ಇನ್ ಡೆಲ್ಲಿ ಅಂತಿದೆ. ಇಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಲಕ್ಷ್ಮಿ ಹರ್ ಸಿಸ್ಟರ್ ಆ್ಯಂಡ್ ಮದರ್, ಲಕ್ಷ್ಮಿ ಹಾಕಿ ಹರ್ ಸಿಸ್ಟರ್ ಆ್ಯಂಡ್ ಮದರ್ ಆರ್ ಇನ್ ಡೆಲ್ಲಿ ಅಂತೇಳಿ ಒಂದನ್ನು ರಿಮೂವ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಇದು ಪಂಕ್ಚುಯೇಷನ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆರ್ಟಿಕಲ್ಸ್. ನನಗೆ ಆರ್ಟಿಕಲ್ಸ್ ಕೇಳಿದ್ದೀನಿ. ಮೊದಲನೇದಾಗಿ ಫಸ್ಟ್ ಎಲ್ಲ ಸೆಂಟೆನ್ಸನ್ನು ಓದಿ. ಶಿ ವೆಂಟ್ ಟು ಇಂಗ್ಲೆಂಡ್ ಇಯರ್ ಎಗೋ ಡ್ಯಾಶ್ ಸನ್ ಈಸ್ ನಿಯರೆಸ್ಟ್ ಟು ದ ಅರ್ತ್ ಆಲ್ ಗಾಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಡ್ಯಾಶ್ ಎಂಡ್ ಡ್ಯಾಶ್ ಫ್ಯೂ ಕೈಂಡ್ ವರ್ಡ್ಸ್ ಮೇ ಕನ್ಫ್ರಂಟ್ ದ ಬಾಯ್ ಡ್ಯಾಶ್ ಕಾವೇರಿ ಈಸ್ ಒನ್ ಆಫ್ ದಿ ಸ್ಯಾಕ್ರೆಡ್ ರಿವರ್ಸ್ ಅಂತಿದೆ. ಫಸ್ಟ್ ಒಂದು ಹೇಳಿದ್ದೀನಿ, ದಾಗೆ ಯಾವುದು ಬರುತ್ತೆ ಅಂತಕ್ಕಂಥದ್ದು ನಾನು ಆಲ್ರೆಡಿ ರೂಲ್ಸ್ ಹೇಳಿರೋ ಪ್ರಕಾರ ನೀವು ಫಸ್ಟ್ ಅದನ್ನು ಫಿನಿಶ್ ಅಪ್ ಮಾಡಿ. ನೋಡಿ, ಸನ್ ಇದೆ, ಯುನಿಕ್ ಥಿಂಗ್ಸು. ಸೊ ಇಲ್ಲಿ ಇವಾಗ ಫಸ್ಟು ದಾವನ್ನು ಹಾಕ್ಬಿಡಿ, ಇದು ಮುಗೀತಿದ್ದು. ನಂತರ ಕಾವೇರಿ ನದಿಗಳ ಹಿಂದೆ ಹೇಳಿದ್ದೀನಿ ದಾ ಹಾಕಬೇಕು ಅಂತೇಳಿ. ಸೊ ಇದು ಮುಗೀತು. ನೆಕ್ಸ್ಟು ನಾನು ಹೇಳಿದ್ದೀನಿ, ಇದು ಮುಗಿದ್ಮೇಲೆ ಎ ಮತ್ತು ಆ್ಯನ್ ಬಗ್ಗೆ ನೋಡಿ ಯೋಚನೆ ಮಾಡಿ. ಸೊ ಸಿ ವೆಂಟ್ ಟು ಇಂಗ್ಲೆಂಡ್ ಡ್ಯಾಶ್ ಇಯರ್ ಎಗೋ ಅಂತಿದೆ. ಇಲ್ಲಿ ಇಯರ್ ಎಗೋ ಇದರಲ್ಲಿ ಹಿಂದೆ ಎ ಇದು ಹೇಳಿದ್ದೀನಿ ಎಕ್ಸಾಂಪಲ್ಲು. ನೆಕ್ಸ್ಟು ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಅನ್ ಎಂಡ್ಗೆ ಅದರಿಂದ ಆ್ಯನ್ ಬರುತ್ತೆ ಅಂತಕ್ಕಂಥದ್ದನ್ನ ರೂಲ್ಸ್ ಹೇಳಿದ್ದೀನಿ. ಫ್ಯೂನ ಹಿಂದೆ ಎ ಇರುತ್ತೆ, ಕಲೆಕ್ಟಿವ್ ನೈನ್ಗೆ ಅಂತಕ್ಕಂಥದ್ದು. ಸೊ ಈ ರೀತಿ ನಿಮ್ಮ ಆರ್ಟಿಕಲ್ ಆನ್ಸರನ್ನು ಫಿನಿಶ್ ಅಪ್ ಮಾಡ್ಬೋದು. ನೆಕ್ಸ್ಟು ಪ್ರಿಪೊಸಿಷನ್ಸ್ ಹೇಳಿದ್ದೀನಿ. ಪ್ರಾಕ್ಟೀಸು ಮತ್ತು ತುಂಬ ಲಿಸನಿಂಗ್ ಸ್ಕಿಲ್ ಇದ್ರೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಇದು. ಮತ್ತು ಆ ವರ್ಡು ಆಬ್ಜೆಕ್ಟು ಸಬ್ಜೆಕ್ಟ್ಗೆ ಕನೆಕ್ಟಿವಿಟಿ ಹೇಗಾಗುತ್ತೆ ಅನ್ನೋದನ್ನು ಗೆಸ್ ಮಾಡಬೇಕು. ಸಿ ರ್ಯಾನ್ ಡ್ಯಾಶ್ ಕಿಚನ್ ಅಂತಿದೆ. ಅವಳು ಓಡಿದ್ಲು ಕಿಚನ್ ಅಂತಿದೆ. ಇಲ್ಲಿಗೆ ಏನು ಸಿ ರ್ಯಾನ್ ಅಪ್ ಟು ದ ಕಿಚನ್ ಅಂತಲೂ ಆಗ್ಬೋದು ಅಥವಾ ಟು ದ ಕಿಚನ್ ಅಂತ ಆಗ್ಬೋದು. ನೆಕ್ಸ್ಟ್ ಲೆಟ್ಸ್ ಓ ಡ್ಯಾಶ್ ಬೆಸ್ಟ್ ಅಂತಿದೆ. ಭರವಸೆ ನೀಡಿ ಅಂತ. ಲೆಟ್ಸ್ ಓ ಫಾರ್ ದ ಬೆಸ್ಟ್. ನಂತರ ಈ ಡಿಡ್ ನಾಟ್ ಅಗ್ರಿ ಹಿಸ್ ಕಲೀಗ್ ಅಂತ. ಈ ಡಿಡ್ ನಾಟ್ ಅಗ್ರಿ ವಿತ್ ಹಿಸ್ ಕಲೀಗ್, ವಿತ್ ಅವರ ಕೊಲೀಗ್ನ ಜೊತೆಯಲ್ಲಿ ಅಗ್ರಿ ಆಗೋದಿಲ್ಲ ಅಂಥೇಳಿ. ನಂತರ ಡು ನಾಟ್ ಡಿಪೆಂಡ್ ಆನ್ ಅದರ್ಸ್. ಬೇರೆಯವ್ರ ಜೊತೆ ಹೆಚ್ಚಿಗೆ ಡಿಪೆಂಡ್ ಆಗಬೇಡಿ ಅಂತಕ್ಕಂಥದ್ದು ಅಂತ ತಗೊಳ್ತೇನೆ. ಐ ಆಮ್ ವೇಟಿಂಗ್ ಡ್ಯಾಶ್ ಮೈ ಫ್ರೆಂಡ್. ಯಾರಿಗೋಸ್ಕರ? ಫ್ರೆಂಡ್ಗೋಸ್ಕರ. ಸೊ ಇದು ಫಾರ್ ಅನ್ನೋದಕ್ಕೋಸ್ಕರ. ಸೊ ಈ ರೀತಿ ವರ್ಡ್ಗಳು ನಿಮಗೆ ಪ್ರಾಕ್ಟೀಸ್ ಇದ್ರೆ ಮಾತ್ರ ಪ್ರಿಪೊಸಿಷನ್ಸ್ಲಿ ಹಾಕಲಿಕ್ಕೆ ಸಾಧ್ಯ. ಲಾಸ್ಟ್ ಪೋರ್ಷನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಒಂದು ವಿಡಿಯೋನ ಮಾಡಿದ್ದೀನಿ. ಅದರ ಪ್ರಕಾರ ದ ಸನ್ ಡ್ಯಾಶ್ ಬ್ರೈಟ್ಲಿ ಅಂತಿದೆ. ಇಲ್ಲಿ ಸಿಂಗ್ಯುಲರ್ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಮತ್ತು ಇದು ಯುನಿಕ್ ಥಿಂಗ್ಸ್ ಇದು, ಹಾಗೂ ಸಿಂಪಲ್ ಪ್ರೆಸೆಂಟ್ ಇರೋದು ಯಾವಾಗಲೂ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾಗಿ ಇಲ್ಲಿ ಶೈನ್ಸ್ ಅಂತಕ್ಕಂಥದ್ದು ಆನ್ಸರು ಫಸ್ಟ್ನೇದಕ್ಕೆ, ಅದನ್ನು ಅಲ್ಲಿ ಬರೀಬೇಕು. ನೆಕ್ಸ್ಟು ಯಾವುದೇ ಒನ್ ಆಫ್ ದ ಬಂದಾಗ, ಯಾವುದೇ ಕ್ವಶನ್ ಆಗಲಿ, ಒನ್ ಆಫ್ ದ ಟೀಚರ್ಸ್ ಅಥವಾ ಒನ್ ಆಫ್ ದ ಸ್ಟೂಡೆಂಟ್ಸ್, ಒನ್ ಆಫ್ ದ ಬಸ್ಸಸ್ ಈ ರೀತಿ ಬಂದಾಗ ಅಲ್ಲಿ ನಂತರ ಬರ್ತಕ್ಕಂಥದ್ದು ಸಿಂಗ್ಯುಲರ್ ವರ್ಬ್. ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲು. ಕಾಂಪಿಟೇಟಿವ್ ಎಕ್ಸಾಮ್ ಇದೇ ಜಾಸ್ತಿ ಕೇಳು. ಒನ್ ಆಫ್ ದ ಅಂತ ಬಂದಾಗ ಅಲ್ಲಿ ಯಾವಾಗಲೂ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದು ಈಸ್ನೇ ತಗೊಳುತ್ತೆ. ನಂತರ ಈ ಡ್ಯಾಶ್ ಫಾರ್ ದ ಡಾಕ್ಟರ್ ಫಾರ್ 2 hours ಅಂತಿದೆ. 2 hours ಕಾಯ್ತಾ ಇದ್ದಾರೆ ಅನ್ನುವಾಗ ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಇ ಡಿ ಫಾರ್ಮ್ ಹೇಳಿದ್ದೀನಿ ಪಾಸ್ಟ್ ಟೆನ್ಸ್. ಸೊ ಈ ವೇಟೆಡ್ ಫಾರ್ ದ ಡಾಕ್ಟರ್ಸ್ ಫಾರ್ 2 hours. ನೆಕ್ಸ್ಟು ನೋ ನ್ಯೂಸ್ ಡ್ಯಾಶ್ ಗುಡ್ ನ್ಯೂಸ್ ಅಂತಿದೆ. ನ್ಯೂಸ್ ಅಂತಕ್ಕಂಥದ್ದು ಕಲೆಕ್ಟಿವ್ ಇದು ಸಿಂಗ್ಯುಲರ್ ಆಗಿರುತ್ತೆ, ಯಾವಾಗಲೂ ತಿಳ್ಕೊಂಡಿರ್ಬೇಕು. ಹಾಗಾಗಿ ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್. ಡಸ್ ಜಿ ಟೀಚ್ ಮ್ಯೂಸಿಕ್. ಇಲ್ಲಿ ಡಸ್ ಅಂತಕ್ಕಂಥ ಎಸ್ ಫಾರಮ್ ಇದೆ ಆಲ್ರೆಡಿ, ಹಾಗಾಗಿ ಹೆಲ್ಪಿಂಗ್ ವರ್ಬು. ಅದರ್ವೈಸ್ ಇಲ್ಲಿ ಒರಿಜಿನಲ್ ಆನ್ಸರ್ ಮಾಡುವಾಗ ಟೀಚರ್ಸ್ ಆಗ್ತಾಯಿದ್ದು. ಸೊ ಇದು ನಿಮ್ಮ ಪ್ಯಾಟರ್ನ್. ಸೊ ಈ ರೀತಿಯಲ್ಲಿ ನೀವು ಒಂದು ಪ್ರಾಕ್ಟೀಸ್ ಮಾಡಿ ಬರೀತಕ್ಕಂಥ